ಮಂಡಳ್ಳಿ ಅಂತಕ್ಕಂಥ ಗ್ರಾಮ. ಅಲ್ಲಿ ನಿನ್ನೆ ದಿನ ಸರ್ಕಾರದ ವತಿಯಿಂದ ಸರ್ವೆ ಮಾಡಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಕೆಲವು ಅಹಿತಕರ ಘಟನೆಗಳು ನಡೆದಿದೆ. ನನಗೆ ಆ ವಿಷಯ ಗೊತ್ತಾದ ತಕ್ಷಣವೇ ಪಶ್ಚಿಮ ಬಂಗಾಳದಲ್ಲೇನಿದ್ದೆ ಅಲ್ಲಿಂದನೇ ಯಾವೊಂದು ಶಾಂತಿಯುತ ಹೋರಾಟ ಮಾಡ್ತಾ ಇದ್ದಂಥ ರೈತರು ಅಲ್ಲಿ ಬಂದಂಥ ಸರ್ಕಾರಿ ಸರ್ವೇಯರ್ಗಳ ಮೇಲೆ, ಸರ್ಕಾರಿ ಸರ್ವೇಯರು ಖಾಸಗಿ ಸರ್ವೇಯರು ಗೊತ್ತಿಲ್ಲ, ಯಾಕೆಂದರೆ ಸರ್ಕಾರಿ ಸರ್ವೇಯರ್ಗಳು ರಾಜ್ಯದಲ್ಲಿ ಭಾಳ ಕೊರತೆ ಇದೆ. ಆ ಸನ್ನಿವೇಶದಲ್ಲಾದಂಥ ಘಟನೆಗೆ 2 FIRಗಳನ್ನು ಹಾಕಿದ್ದಾರೆ. ಒಂದು ಮುರಳಿ ಅಂತಕ್ಕಂಥ ಒಬ್ಬ ಇನ್ಸ್ಪೆಕ್ಟ್ರ್ ಕಡೆಯಿಂದ ಒಂದು ಕಂಪ್ಲೇಂಟ್ ತಗೊಂಡಿದ್ದಾರೆ. ಅವನು ಕಂಪ್ಲೇಂಟ್ನಲ್ಲಿ ಯಾರ ಹೆಸರುಗಳನ್ನ ಹೇಳಿಲ್ಲ. ಮುರಳಿಗೂ ಹಾಕಿರತಕ್ಕಂಥ FIRನಲ್ಲಿ ಈ ಪೊಲೀಸ್ ಆಫೀಸರ್ ಏನಿದ್ದಾನೆ ಇದರಲ್ಲಿ ಫಾರ್ಮರ್ಸ್ A1 ನಾಟ್ ನೋನ್ ಬೆಂಗಳೂರು ಸೌತ್ ಕರ್ನಾಟಕ ಕಾಮನ್ ಮ್ಯಾನ್ ಅಂತ ಹೇಳ್ಬಿಟ್ಟ ಇನ್ಸ್ಪೆಕ್ಟ್ರು A1. ನಂತರ ಇನ್ನೊಂದು ಕೇಸು, ಯಾರೋ ಒಂದು ಡ್ರೈವರ್ ಕೆಲಸ ಮಾಡ್ತಾಯಿದ್ದೆ ಅಂತ ಒಬ್ಬ ಹಾಕಿದ್ದಾನೆ, ಮೊಹಮ್ಮದ್ ಸಮೀರ್ ಅಂತ ಹೇಳಿ. ಅವನು ವಾಸ ಇರತಕ್ಕಂಥದ್ದು ರಾಮನಗರದಲ್ಲಿ, ಅವನ ಅಡ್ರೆಸ್ ಕೊಟ್ಟಿರೋದು ಕಂಪ್ಲೇಂಟಲ್ಲಿ. ಇಲ್ಲಿ ಇವನು ಕಂಪ್ಲೇಂಟ್ ಕೊಟ್ಟಿರ್ತಕ್ಕಂಥ ಕಾರ್ ನಂಬರು ಟಾಟಾ ಸುಮೋ ಯಾವುದೋ ನಂಬರ್ ಕೊಟ್ಟಿದ್ದಾನೆ. ಟಾಟಾ ಸುಮೋದ ಮಾಲೀಕರಾದ ಯೂಸಫ್ ಇಲ್ಲ, ಅವನು ಬೇರೆ, ಮೊಹಮ್ಮದ್ ಸಮೀರ್ ಬೇರೆ. ಮೊಹಮ್ಮದ್ ಸಮೀರ್ ಅಂತೂ ಮೋಸ್ಟ್ಲಿ ಟೊಯೋಟಾ ಕಾರು, ಇನ್ನೋವಾ ಕಾರು. ಇದನ್ನು ಸಾರಾಂಶವೆಂದರೆ ಇನ್ನೋವಾ ಕಾರಿನ ಮಾಲೀಕನಾಗಿದ್ದು DC ಕಚೇರಿಯ ವತಿಯಿಂದ ಬಿಡದಿ ಹೋಬಳಿ ಬೈರಮಂಗಲ ಕಂಚನದಲ್ಲಿ ಹೇಳ್ಕೊಂಡು ಹೋಗಿದ್ದಾನೆ. ಈ ಕಂಪ್ಲೇಂಟ್ ಏನು ಕೊಟ್ಟಿದ್ದಾನೆ ಇವನು ಡ್ರೈವರು ರಾಮನಗರ ನಿವಾಸಿ. ಇವನು ಒಟ್ಟು 11 ಜನದ ಮೇಲೆ ಕೊಟ್ಟಿದ್ದಾನೆ ಕಂಪ್ಲೇಂಟ್ನ. ಇಲ್ಲಿ ಕಂಪ್ಲೇಂಟ್ನಲ್ಲೇ ನೀವು ಉದ್ದೇಶಪೂರ್ವಕವಾಗಿ ಯಾರ್ಯಾರ ಮೇಲೆ ಕಂಪ್ಲೇಂಟ್ ಕೊಡಬೇಕು ಅಂತಕ್ಕಂಥದ್ದು ತೀರ್ಮಾನ ಮಾಡ್ಕೊಂಡವ್ರೆ ಅಂತ ಅನ್ನೋದು ನನ್ನ ಅಭಿಪ್ರಾಯ. ಇಲ್ಲಿ ಇನ್ಸ್ಪೆಕ್ಟ್ರು ದಿನ ಅಲ್ಲಿರೋವನು ಗಲಾಟೆಗಳಾಗಬೇಕಾದ್ರೆ ಕಳೆದ 500 ದಿನ ಈಗೇನಾಗಲೇ ಶಾಂತಿಯುತವಾದಂಥ ಪ್ರೊಟೆಸ್ಟ್ ಮಾಡ್ಕೊಂಡಿದ್ದಾರೆ, ಪ್ರತಿಭಟನೆ ಮಾಡ್ಕೊಂಬಂದರು. 500 ದಿನದಿಂದಲೂ ಇವನು ಯಾವತ್ತಾರು ಒಂದು 500 ದಿನದಲ್ಲಿ ಒಂದು 100 ಜನ ದಿನವಾದರೂ ಕಳಿಸಿರ್ಬೋದು. ಅವನು ಅಲ್ಲೇ ಇರೋವನು ಈ ಇನ್ಸ್ಪೆಕ್ಟ್ರು. ಅಲ್ಲ, ಚನ್ನಪಟ್ಟಣದನೇ ಇರಲಿ, ಇಲ್ಲಿ ಹಾಕಿರ್ತಾರಲ್ಲ ಈಗ ಇವನು ಡ್ಯೂಟಿ ಮೇಲೆ ಹಲವಾರು ದಿನ ಪ್ರತಿಭಟನೆಗಳು ನಡೆದಾಗ ಈ ಥರ ಘಟನೆಗಳಾಗಬಾರ್ದು ಅಂತ ಹಲವಾರು ಕಡೆಯಿಂದ ಹಾಕಿದ್ದಾರೆ. ಈಗ ನಾನೊಂದು ದಿವಸ ಅಲ್ಲಿ ಹೋದಂಥ ಸನ್ನಿವೇಶದಲ್ಲಿ ಒಂದು 3-4 ಪ್ಲಟೋನೇ ಇದ್ವೇನೋ. ಅವತ್ತು ಭಾಳ ಜನ ಹಾಕಿದ್ರು, ನಾನು ನೋಡಿದ್ದೇನೆ. ಈ ವ್ಯಕ್ತಿನ, ಈ ಇನ್ಸ್ಪೆಕ್ಟ್ರನ್ನ ಹಲವಾರು ಸಂದರ್ಭದಲ್ಲಿ ಡಿಬೇಟ್ ಮಾಡಿದ್ದಾರೆ, ಗಲಾಟೆ ಆಗುತ್ತೆ ಅಂತ. ಇವನು ಯಾರೋ ಬಂದವನ ನೆನ್ನೆ ಬಂದಿರೋನು ಇವನು, ಅದು ರಾಮನಗರದಲ್ಲಿರೋನು. ಇವನ ಕಡೆಯಿಂದ 11 ಜನದ್ದು ಹೆಸರುಗಳ ಮೇಲೆ ಕಂಪ್ಲೇಂಟ್ ತೊಗೊಂಡವರಲ್ಲ. ಇಲ್ಲಿ ಈ 11 ಜನದ ಹೆಸರು ಇವನಿಗೆ ಹೆಂಗೆ ಗೊತ್ತಾಯ್ತು? ಇವನ್ಯಾರೋ ಡ್ರೈವರ್, ಇವನು ರಾಮನಗರದಲ್ಲಿರೋನು ವಾಸ. ನೆನ್ನೆ ಮೊದಲನೇ ಬಾರಿಗೆ ಹೋಗೋನಲ್ಲಿ. ಈ ಹೆಸರುಗಳನ್ನು ಅವನು ಕೊಡಬೇಕಾದ್ರೆ ಈ ಅಡ್ರೆಸ್ಗಳ ಸಮೇತ ಇವನಿಗೆ ಪಾಪ ಯಾಕೆ ಗೊತ್ತಾಯಿತು ಇವ್ರ ಅಡ್ರೆಸ್ಗಳು, ಇವ್ರ ಹೆಸರುಗಳೆಲ್ಲ? ನನಗೆ ಬಂದ ಮಾಹಿತಿ, ಈ A1 ಏನಿದ್ದಾನೆ ಪ್ರಕಾಶ್ ಅಂತಕ್ಕಂಥವನು ಕಳೆದ 500 ದಿನಗಳಿಂದಲೂ ಈ ಒಂದು ಟೌನ್ಶಿಪ್ನ
ಒಂದು ಯೋಜನೆ ಪ್ರಾರಂಭ ಮಾಡಬೇಕು ಅಂತ ಹೊರಟ ದಿನದಿಂದಲೇ ಇವನು ವಿರೋಧ ಮಾಡ್ಕೊಂಬಂದಿದ್ದಾನೆ. ಪ್ರಕಾಶ್ ಅಂತೇಳಿ ಬಹುಶಃ ಮಾಜಿ ಜಿಲ್ಲಾ ಪಂಚಾಯತಿ ಮೆಂಬರ್ ಇರಬೇಕು. ಇವನು ಯಾಕೆ ಮಾಡಿದ್ರು? ಇವನು ಎಲ್ಲಿದ್ದ ಆ ಟೈಮ್ನಲ್ಲಿ? ನನಗಿರ್ತಕ್ಕಂಥ ಮಾಹಿತಿ, ಪೊಲೀಸ್ ಅಧಿಕಾರಿಗಳ ಜೊತೆಯಲ್ಲಿ ಚರ್ಚೆ ಮಾಡ್ತಾ ಇದ್ದಂಥ ಸನ್ನಿವೇಶದಲ್ಲಿ ಗಲಾಟೆಯಾಗಿದೆ. ಇವನು ಪೊಲೀಸರ ಜೊತೆಯಲ್ಲೇ ಇದ್ದಾನೆ ಸಮ್ಮುಖದಲ್ಲಿ. ಅಲ್ಲಿ ಗಲಾಟೆ ಆದಾಗ, ಯಾರೋ ಕಲ್ಲು ಹೊಡೆದಾಗ, ಇಲ್ಲ ಪರ್ಕೆನಲ್ಲಿ ಹೊಡಿತಕ್ಕಂಥ ಒಂದು ದಾಳಿ ಮಾಡಿದಾಗ ಇವನು ಪೊಲೀಸರ ಜೊತೆಯಲ್ಲೇ ಇದ್ದಾನೆ ನಾಗರಾಜು. ಅಂದರೆ ಇವನನ್ನು ಇವತ್ತು ಏವನ್ ಮಾಡಿದ್ದ ಉದ್ದೇಶವೇ, ಇವನೇನೋ ಮೊದಲಿಂದನೂ ಈ ಪ್ರತಿಭಟನಾಕಾರರಿಗೆ ಸ್ವಲ್ಪ ಆತ್ಮಸ್ಥೈರ್ಯ ತುಂಬ್ಕೊಂಡು ಕೆಲಸ ಮಾಡ್ಕೊಂಬಂದ, ಲೀಡರ್ಶಿಪ್ ತಗೊಂಡ, ಭೂಮಿ ಕೊಡಲ್ಲ ಅಂತೇಳಿ ಅದರ ಮೇಲೆ ಇವನ್ನ ಏವನ್ ಮಾಡಿ ಎದುರಿಸ್ತಕ್ಕಂಥದ್ದಕ್ಕೆ ಮಾಡಿದ್ದಾರೆ. ಈ ಕೇಸಲ್ಲಿ ಇವರು ಯಾವ್ಯಾವ ಥರ ಹೇಳ್ತಾರೆ ಅಂದರೆ, ಕಲ್ಲು ಹೊಡೆದು ಪರ್ಕೆ ತಗೊಂಬಂದು ನನಗೆ ಕೊಲೆ ಮಾಡೋಕ್ಕೆ ಬಂದಿದ್ದರು, ಇದನ್ನೆಲ್ಲ ಹೇಳ್ತಾ ಹೋಗ್ತಾರೆ. ಜೀವ ಸಹಿತ ಬಿಡೋದಿಲ್ಲ ಅಂತ ಕೂಗಿದ್ರು. ಇವನು ಡ್ರೈವರು, ಇವನಿಗೆ ಹೆಂಗೆ ಜೀವ ಸಹಿತ ಬಿಡೋಲ್ಲ ನಿನ್ನ ಅಂತ ಹೇಳ್ತಾರೆ. ಬಾಯಿಗೆ ಬಂದಂತೆ ಅವಾಜ್ ಶಬ್ದಗಳಿಂದ ಬೈದು ಸರ್ವೆ ಮಾಡಿ ನಿಮ್ಮನ್ನು ಜೀವ ಸಹಿತ ಬಿಡೋದಿಲ್ಲ ಎಂದು ಬೆದರಿಕೆ ಹಾಕಿ ಕಲ್ಲುಗಳಿಂದ ಪರಕಗಳಿಂದ ನನ್ನ ಮೇಲೆ ಮತ್ತು ಮಹೇಶು ನಿಶ್ಚಿತ ಯಾರ್ದು ಹೆಸರು ಹೇಳ್ಕೊಂಡವನೇ ಇವರಿಗೆಲ್ಲ ಹೊಡೆದು ಕೊಲೆ ಮಾಡೋ ಪರಿಸ್ಥಿತಿ ತಂದರು. ಒಂದು ಕಲ್ಲಿನಿಂದ ಹೊಡೆದು ಕೊಲೆ ಮಾಡಲು ಪ್ರಯತ್ನಿಸಿರುತ್ತಾರೆ ಅಂತೆಲ್ಲ ಹೇಳ್ಕೊಂಡು ಒಂದು ಕಂಪ್ಲೇಂಟ್ ತಗೊಂಡವ್ರೆ. ಕೊಲೆ ಮಾಡುವ ಉದ್ದೇಶ ಇಟ್ಟುಕೊಂಡು ನಮ್ಮಗಳ ಮೇಲೆ ಹಲ್ಲೆ ಮಾಡಿ ಕೊಲೆ ಮಾಡಲು ಪ್ರಯತ್ನ ಪಟ್ಟಿರುತ್ತಾರೆ ಹಾಗೂ ಸರ್ವೆ ಕಾರ್ಯಕ್ಕೆ ಅಡ್ಡಿಯುಂಟು ಮಾಡಿ ಸರ್ವೆ ಕಾರ್ಯಕ್ಕೆ ಬಂದೋಬಸ್ತಿಂದ ಪೊಲೀಸರಿಗೆ ಕರ್ತವ್ಯ ಅಡ್ಡಿಯನ್ನುಂಟು ಮಾಡಿ ಅಪರಾಧವೆಸಗಿರುತ್ತಾರೆ. ಇವನು ಕಂಪ್ಲೇಂಟ್ ಕೊಡೋದು ಡ್ರೈವರು. ಪೊಲೀಸ್ನವ್ರ ಕೈಲಿ ಈಗ ಅವ್ರನ್ನೇ ಕೊಲೆ ಮಾಡೋಕೆ ಕೊಟ್ಟರು ಅಂತೇಳಿ ಇವನ ಕೈಲೊಂದು ಕಂಪ್ಲೇಂಟ್ ತಗೋತಾರೆ. ಇದರ ಉದ್ದೇಶಗಳೇನು? ಇಲ್ಲಿ ಇವನು ಅದೇ ಹೇಳ್ತಾನೆ, ನಾನು ಕೊಲೆ ಮಾಡಿಬಿಡೋರು, ಇವನು ಅದನ್ನೇ ಹೇಳ್ಕೊಂಡು ಹೋಗ್ತಾನೆ, ಕಲ್ಲು ಹಿಡಿದುಕೊಂಡು ಬಂದು ಇದೆಲ್ಲ ಹೇಳ್ಕೊಂಡು ಹೋಗೋನೆ. ಇಬ್ಬರದು ಒಂದೇ ಥರ ಇದೆ ಕಂಪ್ಲೇಂಟು, ಕಾಪಿ ಪೇಸ್ಟ್ ಇರ್ಬೋದು, ಕೂತ್ಕೊಂಡು ಅವ್ರುಗಳೇ ಬರ್ಸ್ಕೊಂಡವ್ರೆ. ನಾನು ಈ ಸರ್ಕಾರಕ್ಕೆ ಕೇಳ್ತಕ್ಕಂಥದ್ದು, ಆಮೇಲೆ ಮತ್ತೆ ಅಲ್ಲಿ ಯಾರ ಲೋಕಲ್ MLA, ಅದು ನಾನು ಅವ್ರಿಗೆಲ್ಲ ರಿಯಾಕ್ಟ್ ಮಾಡಲ್ಲ, ಅದರ ಅವಶ್ಯಕತೆ ಇಲ್ಲ ನನಗೆ. ಏಕೆಂದರೆ ಅವ್ರು ಬಂದಿರೋದೇ ಪೊಲೀಸ್ ಇಟ್ಕೊಂಡು ಜೀವನದಲ್ಲಿ. ನನ್ನ ಜೊತೆಲಿದ್ದಾಗಲೂ ದಿನಬಲಿ ಪೊಲೀಸ್ ಕೇಸಲ್ಲೇ ಇರೋರು, ಯಾವಾರು ಪೊಲೀಸ್ ಸ್ಟೇಷನಲ್ಲೇ ಇರ್ತಿದ್ದು ಮನುಷ್ಯ. ಅವ್ರ ಬಗ್ಗೆ ನಾನು ಉತ್ತರ ಕೊಡೋಕ್ಕೆ ಹೋಗೋದಿಲ್ಲ, ಅದರ ಅವಶ್ಯಕತೆಯೂ ಇಲ್ಲ. ನಾನೇನೋ ಚಿತಾವಣೆ ಮಾಡಿಸ್ಬಿಟ್ಟು ಪಾಪ ಅವ್ರಿಗೆಲ್ಲ ಜೈಲಿಗೆ ಹೋಗಿ ಮಾಡಿಬಿಟ್ಟಿದ್ದೀನಿ ಅಂತ ಹೇಳ್ಕೊಂಡವ್ರೆ, ನಾನು ಅದಕ್ಕೆ ಉತ್ತರ ಕೊಡೋ ಅವಶ್ಯಕತೆ ಇಲ್ಲ. ನಾವು ನಮ್ಮ ಕಾರ್ಯವೇ ಅದಲ್ಲ. ಯಾರಿಗಾದರೂ ತೊಂದರೆ ಆದಾಗ ತೊಂದರೆನ ಸರಿಪಡಿಸಿ ಒಂದು ಒಳ್ಳೆ ರೀತಿಯಲ್ಲಿ ಆ ಒಂದು ಸಮಸ್ಯೆಗಳನ್ನ ಬಗೆಹರಿಸ್ತಕ್ಕಂಥ ನೇಚರಲ್ಲಿ ಬಂದಿರೋರು ನಾವು. ಪ್ರತಿನಿತ್ಯ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿ ಅವನ ಮೇಲೆ ಕೇಸ್ ಹಾಕು, ಇವನ ಮೇಲೆ ಕೇಸ್ ಹಾಕು, ಈ ಸಿಸ್ಟಮಲ್ಲಿ ನಾವು ಬಂದವರಲ್ಲ. ನಾನು ಈ ಸರ್ಕಾರಿ ಕೇಳ್ತಕ್ಕಂಥದ್ದು, ಇಷ್ಟೊಂದು ನೀವು ಪ್ರತಿಷ್ಠೆ ಇಟ್ಕೊಂಡು ಅಲ್ಲಿ ಮಾಡ್ತೀವಿ ಅಂತಕ್ಕಂಥ ಹೊರಟಿರ್ತಕ್ಕಂಥದ್ದು ಏನಿದೆ, ಈಗಿನ ಮುಖ್ಯಮಂತ್ರಿಗಳಿಗೆ ನೆನಪಿಸ್ಕೊಡ್ತೇನೆ. ಈಗಿನ ಮುಖ್ಯಮಂತ್ರಿಗೆ ಇವರು SM ಕೃಷ್ಣ ಅವರು ಮುಖ್ಯಮಂತ್ರಿ ಇದ್ದಾಗ ಅವರ ಸಚಿವ ಸಂಪುಟದಲ್ಲಿ ಮಂತ್ರಿ ಚನ್ನಪಟ್ಟಣದಲ್ಲಿ ಬೆಳಗಿನ ಜಾವ 4:15 ಒಂದು ಗೋಲಿಬಾರ್ ಆಗುತ್ತೆ. ಇಬ್ಬರು ರೈತರು ಗೋಲಿಬಾರ್ನಲ್ಲಿ ಮರಣ ಹೊಂದ್ತಾರೆ. ಆ ಬಾಡಿನ ಆಸ್ಪತ್ರೆಗೆ ತಗೊಂಡೋದಾಗ ಬಾಡಿನ ಎತ್ತಕ್ಕೆ ಬಿಡಲ್ಲ ರೈತರು. ಆ ಗೋಲಿಬಾರ್ನಲ್ಲಿ ಮರಣ ಹೊಂದಂಥವ್ರನ್ನ ಆ ಮಂತ್ರಿ ಬರಬೇಕು ಆ ಸ್ಪಾಟ್ಗೆ ಅಂತ ಹೇಳಿ ಸಾಯಂಕಾಲದವ್ರಿಗೆ ಹಠ ಹಿಡಿತಾರೆ. ಆಗಲೂ ಸಹ ನನ್ನ ಮೇಲೊಂದು ಅಪಾದನೆ ಮಾಡಿದ್ರು. ಕುಮಾರಸ್ವಾಮಿಯವರು, ಜನತಾದಳ, ದೇವೇಗೌಡರು ಸತ್ತಿರ್ತಕ್ಕಂಥ ಮೃತದೇಹ ಇಟ್ಕೊಂಡು ರಾಜಕಾರಣ ಮಾಡ್ತಾರೆ ಅಂತಕ್ಕಂಥ ರೀತಿಯಲ್ಲೆಲ್ಲ ಅಪಾದನೆ ಮಾಡಿದ್ರು. ಅವತ್ತು ಬಹುಶಃ ಸ್ಥಳಕ್ಕೆ ನಾನು ಹೋಗಿದ್ರೆ, ದೇವೇಗೌಡರು ಬರದೇ ಹೋಗಿದ್ರೆ ಅವತ್ತು ಬಾಡಿನ ಎತ್ತಲಿಕ್ಕೆ ಬಿಡ್ತಿರಲಿಲ್ಲ ಜನ, ಅಷ್ಟು ರೋಷಾವೇಶದಲ್ಲಿದ್ದರು. ಅದನ್ನು ಈ ಮುಖ್ಯಮಂತ್ರಿಗೆ ಒಂದು ಸಲ ನೆನಪು ಮಾಡ್ಕೊಳ್ಳಪ್ಪ ಅಂತ ಹೇಳ್ತೀನಿ ಅವತ್ತು ನಡೆದಂಥ ಘಟನೆ ಬಗ್ಗೆ. ಇದನ್ನು ನಾನು ಯಾಕೆ ಹೇಳ್ತಾ ಇದ್ದೇನೆ, ಆ ಎಕ್ಸಾಂಪಲ್ಲು
ನಿಮ್ಮ ಅಧಿಕಾರಿಗಳು ಹೇಳವ್ರೆ ಇವತ್ತೂ ನಮಗೆ ಸರ್ವೆ ಮಾಡೋಕ್ಕೆ ರಕ್ಷಣೆ ಕೊಡಿ ಅಂತ ಹೇಳಿದ್ರೆ ಎಲ್ಲ ರೀತಿ ರಕ್ಷಣೆ ಕೊಡ್ತೀವಿ ಅಂತ ಹೇಳ್ತಾರೆ ಎಸ್ ಪಿ. ಈಗ ಅಲ್ಲಿ ಇವ್ರು ಹೇಳ್ತಕ್ಕಂಥದ್ದು ಮಂಡಳ್ಳಿ ಗ್ರಾಮದಲ್ಲಿ 54 ಎಕರೆನೋ ಎಷ್ಟೋ ಎಕರೆ ಇದೆ, ನಾನು ಇಲ್ಲಿ ರೆಕಾರ್ಡ್ಸಲ್ಲಿ ಇಟ್ಕೊಂಡಿಲ್ಲ. ಆ 54 ಎಕರೆನಲ್ಲಿ ಎಷ್ಟು ಎಕರೆ ಭೂಮಿನ ಒಪ್ಪಿಗೆ ಕೊಟ್ಟಿದ್ದಾರೆ? ಏನೋ 19 ಜನೋ 20 ಜನೋ ಕೊಟ್ಟವ್ರೆ ಅಂತ ಎಸ್ ಪಿ ಹೇಳ್ತಾ ಇದ್ದಿದ್ದು ನಾನು ಪಶ್ಚಿಮ ಬಂಗಾಳದಲ್ಲೇ ನ್ಯೂಸ್ ನೋಡ್ಬೇಕಾದ್ರೆ ನೋಡ್ತಾ ಇದ್ದೆ. ಈ 19 ಜನವೋ 20 ಜನವೋ ಏನು ಕೊಡ್ತೀವಿ ಅಂತೇಳಿ ಒಪ್ಪಿಗೆ ಕೊಟ್ಟವ್ರೆ, ಯಾರ್ಯಾರ ಹೆಸರಿನಲ್ಲಿ ಎಷ್ಟೆಷ್ಟು ಗುಂಟೆ ಭೂಮಿದು ಎಕರೆ ಕೇಳ್ತಾ ಇಲ್ಲ ನಾನು, ಎಷ್ಟೆಂಟು ಗುಂಟೆ ಭೂಮಿ ಇಟ್ಕೊಂಡಿದ್ದಾರೆ ಅವರು. ಈಗ ಕೊಡಲ್ಲ ಅಂತ ಹೇಳ್ತಕ್ಕಂಥವ್ರು ಎಷ್ಟು ಎಕರೆ ಭೂಮಿ ಇಟ್ಕೊಂಡವ್ರೆ ಕೊಡದೇ ಇರೋರು. ಆ 54 ಎಕರೆ ಅಂತ ಏನು ಹೇಳ್ತಾರೆ, ಆ 54 ಎಕರೆನಲ್ಲಿ ಒಟ್ಟು ಎಷ್ಟು ಎಕರೆ ನೀವು ಇದನ್ನು ಜನಗಳ ಲೆಕ್ಕ ಹಾಕಬೇಡಿ. ಭೂಮಿ ಮಂಡಳ್ಳಿ, ಅದೇ ನೆನ್ನೆ ಅದಕ್ಕೆ ಹೋದಾಗಲೇ ಆಗಿರೋದು ಗಲಾಟೆ. ಆ ಮಂಡಳ್ಳಿ ಗ್ರಾಮದಲ್ಲಿ ಇರ್ತಕ್ಕಂಥವ್ರಲ್ಲಿ ಏನೋ 20, 19, 22 ಅಂತ ಎಸ್ ಪಿ ಹೇಳ್ತಾ ಇದ್ದಿದ್ದು ಕೇಳಿಸ್ಕೊಂಡೆ ನಾನು ಟಿ ವಿನಲ್ಲಿ. ಈಗ ಅದರಲ್ಲಿ ಆ 22 ದಿನದಲ್ಲಿ ಒಟ್ಟು ಎಷ್ಟು ಎಕರೆ ಭೂಮಿ ಅಂತೇಳಿ ಇನ್ನೊಂದು ಚಾನಲ್ನಲ್ಲಿನೂ ಬರ್ತಾಯಿತ್ತು, ಒಂದು ಹೆಣ್ಣುಮಗಳು ಹೇಳ್ತಾಯಿದ್ರು. ನಮ್ಮ ಗ್ರಾಮದಲ್ಲಿ 54 ಎಕರೆ ಹೌದು ಅಕ್ವೈರ್ ಮಾಡೋಕ್ಕೆ ಬಂದಿದ್ದಾರೆ. ಅದೆಲ್ಲ 7 ಗುಂಟೆ 10 ಗುಂಟೆ ಭೂಮಿ ಇರ್ತಕ್ಕಂಥವ್ರು 19 ಜನದ್ದು ಎಲ್ಲ ಸೇರಿದ್ರೂ 12, 13 ಎಕರೆನೂ ಆಗ್ಬೋದು, ಇಲ್ಲ 15 ಎಕರೆ ಆಗ್ಬೋದು. ಇನ್ನು ಉಳಿದಿದ್ದೆಲ್ಲ ನಮ್ಮ ಕುಟುಂಬಗಳ 5-6 ಜನ ಏನಿದ್ವಿ ನಮ್ಮ ಭೂಮಿ ಅಂತಕ್ಕಂಥ ಹೇಳ್ತಾಯಿದ್ರು. ಅಲ್ಲಿ ಪರ್ಸೆಂಟೇಜ್ ಎಲ್ಲಿಗೆ ಹೋಗುತ್ತೆ? ಏನೋ ಹೇಳ್ತಾರಲ್ಲ ಎಲ್ಲ ಕೊಟ್ಟುಬಿಟ್ಟವ್ರೆ ಅಂತ ಹೇಳಿ. ಇದು ನಡೀತಾ ಇರ್ತಕ್ಕಂಥದ್ದು. ಇದರ ಹಠಯಾತಿಕೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಪಾಪ ಹೇಳ್ತಾರೆ ಅವರೆಲ್ಲ, ಪಾಪ ಹೆಣ್ಮಕ್ಳು ಜೈಲಿಗೆ ಹೋಗ್ತಾವ್ರೆ, ಇದಕ್ಕೆಲ್ಲ ಕುಮಾರಸ್ವಾಮಿ ಚಿತಾವಣೆ ನಡೆಸ್ತಾವ್ರೆ ಅಂತೇಳಿ. ನನಗೆ ಈ ಗಲಾಟೆ ಮಾಡಿ ಅಂತಲೂ ಹೇಳೋದಕ್ಕೆ ನಾನೇನು ಸ್ಥಳದಲ್ಲಿದ್ದೇನೆ, ನಾನು ಅಲ್ಲೆಲ್ಲೋ ವೆಸ್ಟ್ ಬೆಂಗಾಲ್ನಲ್ಲಿ 3 ದಿವಸದ ನನ್ನ ಇಲಾಖೆ ಒಂದು ಪರಿಶೀಲನಾ ಸಭೆ ಮಾಡಲಿಕ್ಕೆ ಹೋದಂಥವನು ನಾನು. 3 ದಿವಸ ಅಲ್ಲಿದ್ದವನು. ಆಗಿದ್ದರೆ ನನ್ನ ಚಿತಾವಣೆ ಇದೆ ಅಂದರೆ ನನ್ನ ಮೇಲೆ ಕೇಸ್ ಹಾಕಿ, ತಯಾರಾಗಿದ್ದೀನಿ. ಕೇಸ್ ನನ್ನ ಮೇಲೆ ಏವನ್ ಮಾಡಬೇಕಲ್ಲ, ನಾನು ಚಿತಾವಣೆ ಮಾಡಿದರೆ ಈ 500 ದಿನದಿಂದ ನನ್ನ ಹೆಸರೇ ಹಾಕ್ಬಿಟ್ರು. ಹಾಕ್ಸ್ಬೇಕಾಗಿತ್ತು ನನ್ನದೇ ಹೆಸರನ್ನ. ಪಾಪ ಅಮಾಯಕರನ್ನ ಹಾಕೊಂಡವ್ರಲ್ಲ ಹೆಸರನ್ನ, ನನ್ನ ಹೆಸರನ್ನೇ ಹಾಕ್ಸೋರು. ಏನು ಅಪಾದನೆ ಮಾಡ್ತಾವ್ರಲ್ಲ ಕುಮಾರಸ್ವಾಮಿ ಚಿತಾವಣೆ ಅಂತ ಹೇಳಿ. ಏವನ್ ನನ್ನೇ ಹಾಕಬೇಕಾಗಿತ್ತಾಗಿದ್ದರೆ ಇತ್ತೆಲ್ಲ ನಾನು ನೋಡಿದೆ ಟಿ ವಿನಲ್ಲಿ ಅಪಾದನೆ ಮಾಡ್ತಾಯಿದ್ರು. ನನ್ನ ಹೆಸರನ್ನೇ ಹಾಕ್ಕೊಳ್ಳಿ, ಅಷ್ಟು ಧೈರ್ಯ ಇದ್ದರೆ ಯಾಕೆ ಹಾಕೊಂಡಿಲ್ಲ? ಬರೀ ಟಿ ವಿ ಮುಂದೆ ಪ್ರಚಾರಕ್ಕೆ ಕೇಳ್ಕೊತೀರಾ, ಮಾಧ್ಯಮದ ಮುಂದೆ. ಈಗ ನಿಮ್ಮ ಹತ್ರ ಅಷ್ಟೊಂದು ಸ್ಪೆಸಿಫಿಕ್ ಮಾಹಿತಿ ಇದ್ದರೆ ಕುಮಾರಸ್ವಾಮಿನೇ ಇದಕ್ಕೆಲ್ಲ ಚಿತಾವಣೆ ಮಾಡ್ತಾಯಿದ್ದಾನೆ ಅಂತೇಳಿ ಯಾತಕ್ಕೆ ನನ್ನ ಹೆಸರು ಬಿಟ್ಟಿದ್ದೀರಿ? ಯಾಕೆ ಹಾಕಿಲ್ಲ? ಈ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡ್ತೇನೆ, ಈ ರೀತಿಯ ನಿಮ್ಮ ಬಂಡತನ ಇದೆಯಲ್ಲ, ಇಡೀ ರಾಜ್ಯದಲ್ಲಿ ಜನ ನೋಡ್ತಾ ಇದ್ದಾರೆ ಸೂಕ್ಷ್ಮವಾಗಿ. ಇಷ್ಟೆಲ್ಲ ವಿರೋಧಗಳಿದ್ದರೂ ಅಂಥ ಒಂದು ಫಲವತ್ತಾದಂಥ ಕೃಷಿ ಭೂಮಿಗಳನ್ನು ಇವತ್ತು ಭೂಸ್ವಾಧೀನದ ಹೆಸರಿನಲ್ಲಿ ಟೌನ್ಶಿಪ್ ಮಾಡ್ತೀವಿ ಅಂತೇಳಿ, ಯಾವ ಟೌನ್ಶಿಪ್ ಮಾಡ್ತೀರಪ್ಪ ನೀವು? ಆ ನೈಸ್ ಯೋಜನೆ 30 ವರ್ಷ ಆಗೋಯ್ತು. ಇನ್ನೂ ಹಲವಾರು ಮುಖ್ಯಮಂತ್ರಿಗಳು ಅರ್ಜಿ ಕೊಟ್ಕೊಂಡೆ ಕೂತವ್ರೆ ಜನ. ಅಲ್ಲಿ 60-40 ಸೈಟ್ ಕೊಡ್ತೀವಿ ಅಂತಿದ್ರು ಅಂತ ಹೇಳಿ 4,000 ಕುಟುಂಬಕ್ಕೆ ಇವತ್ತಿನವರೆಗೆ ಸೈಟ್ ಕೊಟ್ಟಿಲ್ಲ. ಈಗ ಅದೇನೋ 50% ಕೊಡ್ತಾರಂತೆ ಸೈಟ್ನ. ನಾನು ಬೇರೆ ನೀರಾವರಿ ಯೋಜನೆಗಳಿಗೆ ಜಮೀನು ತಗೊಂಡು ದುಡ್ಡು ಕೊಡದೇ ಇರೋದು ಅದು ಬೇರೆ ಒಂದು ಭಾಗ ಇರಲಿ. ಇಲ್ಲಿ ನೈಸ್ ಕಂಪ್ನಿ ಬೆಂಗಳೂರು ಸುತ್ತ ₹1 1 ಲಕ್ಷ 1.5 ಲಕ್ಷಕ್ಕೆ ಭೂಮಿ ಎಲ್ಲ ಲಪ್ಟಾಯಿಸಿದಿರಿ ಆ ಯೋಜನೆ ಹೆಸರಿನಲ್ಲಿ. ಎಷ್ಟು ಜನಕ್ಕೆ ಕೊಟ್ಟಿದ್ದಾರಪ್ಪ ಸೈಟಲ್ಲಿ? ಸೈಟ್ ಕೊಟ್ಟವನೇ, NOC ಕೊಟ್ಟವನೇ ಅವನು, ಆ ಕಂಪ್ನಿಯವನು. ಕೊಟ್ಟಿರೋದು ಯಾರಿಗಪ್ಪ ಅಂದರೆ ಗೌರಮ್ಮ, ಸುರೇಶ ಇಂಥವ್ರಿಗೆ ಕೊಟ್ಟವ್ರೆ NOCನ. ಅದು ಕಟ್ಟವ್ರೆ ದೊಡ್ಡ ದೊಡ್ಡ ಮಲ್ಟಿ ಸ್ಟೋರ್ಡ್ ಬಿಲ್ಡಿಂಗ್ ಅವ್ರಿಗೆ ಕೊಟ್ಟವ್ರೆ. ಆ ಜಮೀನು ಕಳ್ಕೊಂಡ್ರಲ್ಲ ನಿಜವಾದ ರೈತರು. 30 ವರ್ಷ ಆಯಿತು ಇನ್ನೂ ಭೂಮಿ ಕೊಡಲಿಲ್ಲ. ಈಗ ಇವರಿಗೆ ಏನು ದೊಡ್ಡ
ಅವ್ರ ಭೂಮಿ ತಗೊಂಡು ಇದೇನೋ ಹೇಳ್ತಾರಲ್ಲ ಯಾರು ದಾನ ಮಾಡಿದ್ರು ಅಂತ, ಅದು ಮಾಡೋಕ್ಕೆ ಹೊರಟವ್ರೀಗ ಇವರು ಈ ಹೆಸರಿನಲ್ಲಿ, ಯೋಜನೆ ಹೆಸರಲ್ಲಿ. ರೈತರು ಭೂಮಿ ತಗೊಂಡು ರೈತರಿಗೆ ನಾವು 50% ಕೊಡ್ತೀವಿ, 50% ದುಡ್ಡಂತೆ, 50% ಸೈಟ್ ಅಂತೆ. ಯಾತಿಗೆ ಬೇಕಿದು? ಏನು ಸಾಧನೆ ಮಾಡ್ತೀರಿ? ದುಡ್ಡು ಹೊಡೆಯೋಕ್ಕೆ ಬೇಕಾದಷ್ಟು ಮಾರ್ಗ ಅವೆ ಅಲ್ಲಿ. ದುಡ್ಡು ಹೊಡೆಯೋಕ್ಕೆ ರೈತರ ಭೂಮಿನೇ ಬೇಕಾ? ಅದರಿಂದ ಇವತ್ತು ಈ ರೀತಿ ರೈತರನ್ನ ಭಯ ಹುಟ್ಟಿಸಿ ಏನೋ ಅವ್ರ ಪಾಪ 500 ದಿನಗಳಿಂದ ಗಲಾಟೆ ಮಾಡಿದಾಗ ಸರ್ವೆ ಮಾಡೋಕ್ಕೆ ಬಂದಂಥ ವಿಷಯದಲ್ಲಿ ಪ್ರತಿಭಟನೆ ನಡೆಸ್ಕೊಂಡೇನಿದ್ದರು, ಆತಂಕದಲ್ಲಿ ಆಗಿರ್ತದೆ ಘಟನೆ ಇದು. ಅದಕ್ಕೆ 11 ಜನದ್ದು ಹಾಕಿ ಅದರಲ್ಲೂ ಹೆಣ್ಣುಮಕ್ಳ ಹೆಸರುಗಳು. ಆ ಪಾಪ ಅವನಿಗೇನೋ ಮುಸ್ಲಿಮ್ ಡ್ರೈವರ್, ಇವನು ರಾಮನಗರದಲ್ಲಿ ಅವನಿಗೆ ಹೆಣ್ಣುಮಕ್ಳೆಲ್ಲ ಹೆಸರು ಹೆಂಗೆ ಗೊತ್ತಾಗೋಯ್ತು ಅಂತ ನನಗೆ ಅರ್ಥ ಆಯ್ತಿಲ್ಲ. ಇವನಿಗೆ ಹೆಂಗೆ ಗೊತ್ತಾಯಿತು ಅಂತ. ಭಾಗ್ಯ, ಜಯಮ್ಮ, ಅಲ್ಲಿಗೆ ಇನ್ನೂ ಏನೋ ಹಾಕ್ಕೊಂಡವ್ರು, ಅದರ್ಸ್ ಹಾಕೊಂಡು ವರಲಕ್ಷ್ಮಿ, ಈ ಹೆಸ್ರುಗಳನ್ನ ಹಾಕೊಂಡವ್ರೆ. ಯಾರೋ ಇನ್ನೊಬ್ಬ ಯಶವಂತ್ ಅಂತಕ್ಕಂಥವ್ರು ಇಲ್ಲಿ ಮೊನ್ನೆ ಟ್ರೈನಲ್ಲಿ ಡೆಲ್ಲಿಗೆ ಬಂದು ಇವತ್ತು ಬೆಳಗ್ಗೆ ಇಳಿದವರಂತೆ. ಅವ್ರ ಹೆಸರನ್ನು ಸೇರಿಸವ್ರು ಇಲ್ಲಿ. ನಾನು ಫೋನ್ ಮಾಡಿದಾಗ ಹೇಳ್ತಾಯಿದ್ರು, ಅವ್ರು ಮೊನ್ನೆನೇ ಆ್ಯಕ್ಚುಲಿ ಡೆಲ್ಲಿಗೆ ಬಂದರು ಟ್ರೈನಲ್ಲಿ, ಅವ್ರ ಹೆಸರನ್ನು ಇದರಲ್ಲಿ ಸೇರಿಸವ್ರೆ ಅಂತ ನೆನ್ನೆ ಗಲಾಟೆಗೆ. ಇದು ಮಾಡ್ಕೊಂಡಿರ್ತಕ್ಕಂಥ ಇದು ಯಾವ ರೀತಿ ಅಧಿಕಾರದ ದುರ್ಬಳಕೆ ಮಾಡಿ ಇವ್ರು ಇಷ್ಟ ಬಂದಾಗೆ ಯಾರನ್ನ ಬೇಕಾದ್ರೂ ಸೇರಿಸ್ಕೊಂಡು ಹೊರಡ್ತಾರೆ ಅನ್ನೋದಕ್ಕೆ ಇವ್ರು ಮಾಡ್ತಾರೆ. ಅದು ಇಲ್ಲಿ ಅದರ್ಸ್ ಅಂತ ಇಲ್ಲೂ ಹಾಕೋರೆ, ಅದರ್ಸ್ A11 ನಾಟ್ ನೋನ್ ಬೆಂಗಳೂರು ಸೌತು, ಇಲ್ಲೂ ಅದರ್ಸ್ ಹಾಕೊಂಡು ಇನ್ನೂ ಯಾರನ್ನು ಬೇಕಾದ್ರೂ ಸೇರಿಸ್ತಾ ಹೋಗ್ಬೋದು ಇದಕ್ಕೆ. ಇದು ಇವರು ಮಾಡ್ತಾ ಇರ್ತಕ್ಕಂಥ ಪೊಲೀಸ್ ಇಲಾಖೆ ಕೆಲಸ ಈ ಸರ್ಕಾರದವ್ರು ಮಾಡಿಸ್ತಾ ಇರೋದು ಪೊಲೀಸ್ನವ್ರ ಕೈನಲ್ಲಿ. ಅದರಿಂದ ಈ ಇಶ್ಯೂನಲ್ಲಿ ನಾನು ನೆನ್ನೆನೂ ಹೇಳಿದ್ದೀನಿ, ನಮ್ಮ ರೈತ ಬಂಧುಗಳಿಗೆ ಶಾಂತಿಯುತವಾಗಿ ನಿಮ್ಮ ಪ್ರತಿಭಟನೆ 500 ದಿನ ಏನು ಮಾಡಿದ್ದೀರಿ ಅದು ಮುಂದುವರಿಸ್ಕೊಳ್ಳಿ. ನ್ಯಾಯಾಲಯದ ಮುಂದೆ ಈ ಒಂದು ಯೋಜನೆ ಏನಿದೆ ಕಾನೂನು ಬಾಹಿರವಾದಂಥ ರೀತಿಯಲ್ಲಿ ಇವತ್ತು ಹೆದರಿಸಿ ದಬ್ಬಾಳಿಕೆ ಮಾಡಿ ತಗೊಳ್ಳೋಕ್ಕೇನು ಹೊರಟಿದ್ದಾರೆ. ಇವತ್ತು ನ್ಯಾಯಾಲಯದಲ್ಲಿ ಹೋರಾಟ ಮಾಡ್ತಕ್ಕಂಥದ್ದಕ್ಕೆ ಅವ್ರ ಪರವಾಗಿ ಅಂತಿಮವಾಗಿ ನಾವು ಏನು ಹೋಗಬೇಕಾಗಿದೆ. ಈಗಾಗಲೇ ಹಲವಾರು ಜನ ನ್ಯಾಯಾಲಯದ ಮುಂದೆ ಅರ್ಜಿ ಆಗಲಿಕ್ಕೆ ತಯಾರೇನು ಮಾಡ್ಕೊಂಡಿದ್ದಾರೆ, ಕಾದು ನೋಡುತ್ತೆ. ಆದರೆ ನಾನು ರೈತರಿಗೆ ಹೇಳ್ತಕ್ಕಂಥದ್ದು, ಯಾವುದೇ ರೀತಿಯ ಅಹಿತಕರ ಘಟನೆಗಳಿಗೆ ಅವಕಾಶ ಕೊಡದೆ ಶಾಂತಿಯುತವಾಗಿ ಪ್ರತಿಭಟನೆ ಮಾಡಿ ನಿಮ್ಮ ಜೊತೆಯಲ್ಲಿದ್ದೇವೆ. ನಾನು ಬಹುಶಃ ನಾಳೆ ಕ್ಯಾಬಿನೆಟ್ ಮೀಟಿಂಗ್ ಇದೆ, ಮುಗಿದ ನಂತರ ದೆಹಲಿಗೆ ಹೋದರೆ ಸ್ಥಳಕ್ಕೆ ನಾನು ಪರಿಶೀಲನೆ ಮಾಡಲಿಕ್ಕೆ ಹೋಗ್ತಾಯಿದ್ದೆ. ಬೆಂಗಳೂರಿಗೆ ಹೋದ್ಮೇಲೆ ನಾಳೆ ಕ್ಯಾಬಿನೆಟ್ ಮೀಟಿಂಗ್ ಇದೆ. ಅದರಿಂದ ನಾನು ತರಾತುರಿಗೆ ನಿಮಗೆ ಬಂದ ತಕ್ಷಣ ಏರ್ಪೋರ್ಟಿಂದ ಬಂದವ ನಿಮ್ಮನ್ನು ಕರೆದ ಉದ್ದೇಶವೇ ಪಾಪ ಅಲ್ಲಿ ಆ ಹೆಣ್ಮಕ್ಳ ಹೆಸರನ್ನೆಲ್ಲ ಸೇರಿಸಿ ಅವ್ರ ಮನೆ ಬಿಟ್ಟು ಓಡೋಗ್ಬೇಕೀಗ, ಯಾವಾಗ ಬಂದು ಅರೆಸ್ಟ್ ಮಾಡ್ತಾರೋ ಅಂತ ಹೇಳಿ. ಆ ಪರಿಸ್ಥಿತಿನಲ್ಲಿ ಸರ್ಕಾರ ಮಾಡೋಕ್ಕೇನು ಹೊರಟರು. ಅದಕ್ಕೆ ಒಂದು ಎಚ್ಚರಿಕೆ ನಿಮ್ಮ ಮುಖಾಂತರ ಕೊಡ್ತಾ ಇದ್ದೇನೆ. ಏಕೆಂದರೆ ಕೊಲೆಗಡಕ ಸರ್ಕಾರ ಅಂತಕ್ಕಂಥದ್ದು ಆಗಲೇ ಒಂದು ಸಲ ಬಿರುದು ತಗೊಂಬಿಟ್ಟಿದ್ದೀರಿ. ಈಗ ಸರ್ಕಾರದ ಮುಖ್ಯಸ್ಥರೇ ನೀವಾಗಿ ರೈತರನ್ನ ಕೊಲೆಗಡಕರು ಮಾಡಬೇಡಿ. ಆ ಕೇಸಲ್ಲಿ ರೈತರು ಅವರ ಒಂದು ಆತಂಕದಲ್ಲಿ ಏನೋ ಹೆಣ್ಣುಮಕ್ಕಳು ಮಾಡಿರ್ಬೋದು, ನೆನೆ ದಿನ ಪರಕೆ ತೋರಿಸಿರ್ಬೋದು, ಅವ್ರಿಗಿರೋ ಆತಂಕದಲ್ಲಿ ಅವ್ರನ್ನ ಅದಕ್ಕೋಸ್ಕರ ಕೊಲೆಗಡಕರು ಮಾಡ್ತೀರಾ? ಕೊಲೆಗಡಕರು ಹಿಂದೆ ಯಾವ ಥರ ಸರ್ಕಾರನ ಮಾಡಬೇಕಾದ್ರೆ ಕೊಲೆಗಡಕತನ ಆಗಿದೆ ನಮ್ಮ ಮುಂದೆ ಇದೆ ಹಲವಾರು ನಿದರ್ಶನ ಈ ಸರ್ಕಾರಗಳಲ್ಲಿ. ಅದರಿಂದ ಈ ರೀತಿ ರೈತರನ್ನ ಕೊಲೆಗಡಕರು ಮಾಡಲಿಕ್ಕೆ ಹೋಗಬೇಡಿ, ಸುಳ್ಳು ಆರೋಪಗಳನ್ನು ಮಾಡಿ.